ಹಲ್ಲೆಲೂಯ. ದೇವರು ನನಗೆ ಒಂದು ವಾಕ್ಯ ಕೊಟ್ಟಿದ್ದಾರೆ, ವಾಕ್ಯ ನನಗೆ ಓದ್ಕೊಳ್ಳೋಣ. ಹಲ್ಲೆಲೂಯ. ಯಾಕಂದ್ರೆ ದೇವರ ಕಾರ್ಯಗಳನ್ನು ನಾವು ಏನು ಮಾಡ್ತಾ ಇಲ್ಲ, ಈಗ ಮಾಡ್ತಾ ಇದ್ದೀರಾ? ಏನು ನಾವು ದೇವರ ಕಾರ್ಯಕ್ಕೆ ಮಾಡೋದಕ್ಕೆ ಭಾಗ್ಯಸ್ಥರಿಲ್ಲ. ಹಲ್ಲೆಲೂಯ. ಕೀರ್ತನೆ 56ರಲ್ಲಿ 3ನೇ ವಾಕ್ಯ ಓದೋಣ. ನನಗೆ ಹೆದರಿಕೆ ಉಂಟಾದಾಗ ನಿನ್ನನ್ನೇ ಆಶ್ರಯಿಸಿಕೊಳ್ಳುವೆನು. 4 ದೇವರ ವಾಗ್ದಾನಕ್ಕೋಸ್ಕರ ಆತನಲ್ಲಿಯೇ ಹೆಚ್ಚಳ ಪಡುವೆನು. ದೇವರನ್ನು ನಂಬಿ ನಿರ್ಭಯದಿಂದಿರುವೆನು. ನರ ಪ್ರಾಣಿಗಳು ನನಗೆ ಮಾಡುವುದೇನು? ಇಲ್ಲಿ ನೋಡಿ, ಕೀರ್ತನೆದಾರನ ಹೇಳ್ತಾನೆ, ನನಗೆ ಹೆದರಿಕೆ ಉಂಟಾದಾಗ ದೇವರನ್ನ ನಂಬುತ್ತೀನಿ ಅಂತ. ಹಲ್ಲೆಲೂಯ, ಹಲ್ಲೆಲೂಯ. ಇಲ್ಲಿ ಹೇಳ್ತಾರೆ, ದೇವರನ್ನ ನಂಬುತ್ತೀನಿ ನನಗೆ ಹೆದರಿಕೆ ಉಂಟಾದಾಗ. ಹಲ್ಲೆಲೂಯ. ನಾವೇನ್ ಮಾಡಬೇಕು? ಕರ್ತನಾದ ಯೇಸು ಕ್ರಿಸ್ತನನ್ನೇ ನಂಬುವಂತರಾಗಿರ್ಬೇಕು. ಹಲ್ಲೆಲೂಯ. ನಮ್ಗೆ ನಿರ್ಭಯವಾಗಿ ಇರೋದಕ್ಕೆ ಸಾಧ್ಯ ಇಲ್ಲ. ನಾಳೆ ಬೆಳಗ್ಗೆ ಆದ್ರೆ ಏನಾಗುತ್ತೋ, ನಾಳೆ ಸಾಯಂಕಾಲ ಏನಾಗುತ್ತೋ, ಹಲ್ಲೆಲೂಯ, ಇವತ್ತು ಮಧ್ಯಾಹ್ನ ಏನಾಗುತ್ತೋ, ಸಾಯಂಕಾಲ ಏನಾಗುತ್ತೋ ಅಂತ ನಮ್ಮ ಹೃದಯದಲ್ಲಿ ಒಂದು ಕಳವಳ ಯಾವಾಗ್ಲೂ ಬರ್ತಾನೆ ಇರುತ್ತೆ. ಹಲ್ಲೆಲೂಯ. ನಿರ್ಭಯವಾಗಿ ನಾವು ಇರೋದಕ್ಕಾಗತ್ತಾ? ನಿರ್ಭಯವಾಗಿ ಇರೋದಕ್ಕೆ ಆಗ್ತಾ ಇಲ್ಲ. ಹಲ್ಲೆಲೂಯ. 4ನೇ ವಾಕ್ಯ ಹೇಳ್ತದೆ, ಕೀರ್ತನೆದಾರನು ನಿರ್ಭಯವಾಗಿ ಇರ್ತಾರಂತೆ. ಹಲ್ಲೆಲೂಯ. ಓದಿ 4ನೇ ವಾಕ್ಯ. ದೇವರ ವಾಗ್ದಾನಕ್ಕೋಸ್ಕರ ಆತನಲ್ಲಿಯೇ ಹೆಚ್ಚಳ ಪಡುವೆನು. ಆತನಲ್ಲೇ ಎಚ್ಚರ ಪಡುವನು. ದೇವರನ್ನು ನಂಬಿ ನಿರ್ಭಯದಿಂದಿರುವೆನು. ನರ ಪ್ರಾಣಿಗಳು ನನಗೆ ಮಾಡುವುದೇನು? ದೇವರನ್ನು ನಂಬಿ ನಾನು ನಿರ್ಭಯವಾಗಿ ಇರ್ತೀನಿ, ನರ ಪ್ರಾಣಿಗಳನ್ನು ನಾನು ಏನು ಮಾಡುವರು ಅಂತ ಹೇಳ್ತಾರೆ. ಹಲ್ಲೆಲೂಯ. ನಾವು ದೇವರನ್ನು ನಂಬಿ ನಿರ್ಭಯವಾಗಿದ್ರೆ ನಮ್ನ ಯಾರು ಲೋಕದಲ್ಲಿ ಟಚ್ ಮಾಡಕ್ ಸಾಧ್ಯ ಇಲ್ಲ. ಹಲ್ಲೆಲೂಯ. ಒಂದು ವೇಳೆ ನಮ್ಮ ಹೃದಯ ಆ ಕಡೆ ಈ ಕಡೆ ಲೋಕಕ್ಕೆ, ಆ ಕಡೆ ಈ ಕಡೆಗೆ ನಾಶನಕ್ಕೆ ನಮ್ದು ಕಿವಿ ಕೊಡ್ತು ಅಂತಂದ್ರೆ ನಾವು ದೇವರನ್ನು ನಂಬಿ ಸಹ ಏನು ಉಪಯೋಗ ಇಲ್ಲ. ಹಲ್ಲೆಲೂಯ. ನಿರ್ಭಯವಾಗಿ ಇರ್ಬೇಕು ಅಂತಂದ್ರೆ ದೇವರ ಸಹಾಯ ನಮಗೆ ಇರ್ಬೇಕು. ಹಲ್ಲೆಲೂಯ. ಲೋಕದಲ್ಲಿ ಯಾರು ಏನ್ ಮಾಡ್ತಾರೆ ಅನ್ನೋ ಒಂದು ಉದ್ದೇಶ ನಮ್ಗೆ ಮನಸ್ಸಲ್ಲಿ ಬರುತ್ತೆ ಅಂದ್ರೆ, ಆ ಬರೋದಕ್ಕೂ ಮುಂಚೆ ದೇವರನ್ನು ನಮ್ಮ ಹೃದಯದಲ್ಲಿ ಇದಾರ ಅಂತ ನಮ್ಮ ಹೃದಯನ ಶೋಧಿಸಿ ನೋಡ್ಬೇಕು. ಹಲ್ಲೆಲೂಯ. ಆವಾಗಲೇ ದೇವರ ಕಾರ್ಯವನ್ನು ಮಾಡೋದಕ್ಕೆ ಶಕ್ತರಾಗಿದೆ. ಹಲ್ಲೆಲೂಯ. 9ನೇ ವಾಕ್ಯ ಓದೋಣ. ದೇವರು ನನ್ನ ಸಂಗಡ ಇರುವುದು ನಿಶ್ಚಯ. ನಾನು ಆತನಿಗೆ ಮೊರೆ ಇಡುವಾಗಲೆಲ್ಲ ನನ್ನ ಶತ್ರುಗಳ ಪಕ್ಕನೆ ಪಾಲಾಯನ ಮಾಡುವರು. ಆಮೆನ್. ಹಲ್ಲೆಲೂಯ. ಇಲ್ಲಿ ಈ ವಾಕ್ಯನ ನಮ್ಮ ಹೃದಯಕ್ಕೆ ನಮಗೆ ಹೋಲಿಸ್ಕೊಳ್ಳಿ ನೋಡೋಣ. ಹಲ್ಲೆಲೂಯ. ದೇವರು ನನ್ನ ಸಂಗಡ ಇರೋದು ನಿಶ್ಚಯನಾ? ಆಮೆನ್. ಹಲ್ಲೆಲೂಯ. ದೇವರು ನಮ್ಮ ಸಂಗಡ ಇದ್ದಾರೆ, ಅದು ನಿಶ್ಚಯನಾ? ನಂಬ್ತೀರಾ ಇಲ್ಲ? ಹಲ್ಲೆಲೂಯ. ಜ್ಞಾನೋಕ್ತಿಗಳು ತಗೊಂಡ್ರೆ ಹಾಗೆ 3ನೇ ಅಧ್ಯಾಯದಲ್ಲಿ 5-6 ಓದೋಣ. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆವಿಡು. ನಿನ್ನ ಎಲ್ಲಾ ನಡವಳಿಕೆಯಲ್ಲಿಯೂ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಸಾಕು. ಹಲ್ಲೆಲೂಯ. ದೇವರು ನಮ್ಮ ಸಂಗಡ ಇರೋದಕ್ಕೆ ನಿಶ್ಚಯ ಅಂತ ನಮ್ಗೆ ಕೀರ್ತನೆದಾರರು ಹೇಳ್ತಿದ್ದಾರೆ. ಇಲ್ಲಿ ಇಲ್ಲಿ ಜ್ಞಾನತೆಗಳು ಏನ್ ಹೇಳ್ತದೆ ವಾಕ್ಯ, ನಿನ್ನ ಎಲ್ಲಾ ನಡವಳಿಕೆಯಲ್ಲಿ ಏನಿರ್ಬೇಕಂತೆ? ಎಚ್ಚರಿಕೆವಾಗಿರ್ಬೇಕಂತೆ. ಹಲ್ಲೆಲೂಯ. ನಿನ್ನ ನಡವಳಿಕೆ ಎಚ್ಚರಿಕೆವಾಗಿತ್ತು ಅಂತಂದ್ರೆ ದೇವರು ನಿನ್ನಲ್ಲಿ ಇರೋದು ನಿಶ್ಚಯ ಅಂತ ಹೇಳ್ತಾರೆ. ಹಲ್ಲೆಲೂಯ. ನನ್ನ ನಡವಳಿಕೆನೇ ಸರಿ ಇಲ್ಲ ಅಂತಂದ್ರೆ ದೇವರು ನಮ್ಮಲ್ಲಿ ಇರೋದಕ್ಕೆ ಸಾಧ್ಯನಾ? ಹಲ್ಲೆಲೂಯ. ನನ್ನ ನಡವಳಿಕೆ ನನ್ನಲ್ಲಿ ಇಲ್ಲ, ಸರಿ ಇಲ್ಲ ಅಂತಂದ್ಮೇಲೆ ದೇವರು ನನ್ನಲ್ಲಿ ಇದಾರೆ ಅಂತ ಅಂದ್ಬಿಟ್ಟು ಯಾವ ಬಾಯಿಂದ ಹೇಳ್ತೀರಾ ನೀವು? ಹೆಂಗೆ ನೀವು ಡೆಫಿನೆಟ್ ಆಗಿ ಹೇಳ್ತೀರಾ? ಹಲ್ಲೆಲೂಯ. ಓದಿ ಜ್ಞಾನೋಕ್ತಿಗಳು ಅದೇ ವಾಕ್ಯ ಓದಿ. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ. ಸ್ವಬುದ್ಧಿವನ್ನೇ ಅಂದ್ರೆ ಏನು? ನಾನೇ ಬುದ್ಧಿವಂತನಂತ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆವಿಡು. ಪೂರ್ಣ ಮನಸ್ಸಿನಿಂದ ಯೆಹೋವನನ್ನು ಭರವಸೆವಿಡು. ನಿನ್ನ ಎಲ್ಲಾ ನಡವಳಿಕೆಯಲ್ಲಿ, ನಿನ್ನ ಚೆನ್ನಾಗಿ ಗಮನದ ಕೇಳಿ, ನಿನ್ನ ಎಲ್ಲಾ ನಡವಳಿಕೆ, ನಿನ್ನ ಪ್ರತಿಯೊಂದು ಕಾರ್ಯಗಳು, ನಿನ್ನ ಎಲ್ಲಾ ನಡವಳಿಕೆಯಲ್ಲಿಯೂ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಹಲ್ಲೆಲೂಯ. ನನ್ನ ಎಲ್ಲಾ ನಡವಳಿಕೆಯಲ್ಲಿ ನಾವು ಆತನ ಚಿತ್ತಕ್ಕೆ ನಾವು ವಿಧನಾಗಿದ್ರೆ ದೇವರ ಸಂಗಡ ಇದ್ದಾನೆ ನಿಶ್ಚಯ ಆಗುತ್ತೆ. ಹಲ್ಲೆಲೂಯ. 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 ನೀವು ಯಾವ್ದು
ಅದಕ್ಕೂ ನೀನ್ ಭಾಗ್ಯಸ್ಥನಲ್ಲ, ಆದ್ರೆ ದೇವ್ರ ನನ್ನ ಸಂಗಡ ಇದ್ದಾನೆ ಅಂತ ನೀನು ಯಾವ ಬಾಯಿಂದ ಹೇಳ್ತೀಯ? ಹೆಂಗೆ ನೀನು ಡೆಫಿನೆಟ್ ಆಗಿ ಹೇಳಕ್ ಸಾಧ್ಯ ಇದೆಯಾ? ಯಾವ್ದು ನಡವಳಿಕೆ ನಿನ್ ನೆಟ್ಟಿಗೆ ಇಲ್ಲ, ದೇವರ ದೃಷ್ಟಿಯಲ್ಲಿ ನಿನ್ ನೆಟ್ಟಿಗೆ ನಡೀತಾ ಇಲ್ಲ. ಆದ್ರೂ ನನ್ನ ದೇವರು ನನಗೆ ಇದ್ದಾನೆ, ದೇವರು ನನಗೆ ಇದ್ದಾನೆ ಅಂತ ಡೆಫಿನೆಟ್ ಆಗಿ ಹೇಳೋದಕ್ಕೆ ಸಾಧ್ಯನಾ? ನಮ್ಮ ನಡವಳಿಕೆ ಸರಿ ಮಾಡ್ಕೊಬೇಕು, ನಮ್ಮ ನಡತೆಗೆ ಸರಿ ಮಾಡ್ಕೊಬೇಕು. ಆವಾಗ ನಾವು ದೇವರು ನಮ್ಮಲ್ಲಿ ಇದ್ದಾನೆ ಅನ್ನೋದಕ್ಕೆ ಒಂದು ಕಾನ್ಫಿಡೆಂಟ್ ಇರುತ್ತೆ. ಹಲ್ಲೆಲೂಯಾ. ಓದಿ ಕೀರ್ತನೆ 9. ದೇವರು ನನ್ನ ಸಂಗಡ ಇರೋದು ನಿಶ್ಚಯ, ದೇವರು ನನ್ನ ಸಂಗಡ ಇರೋದು ನಿಶ್ಚಯ. ನಾನು ಆತನಿಗೆ ಮೊರೆ ಇಡುವಾಗಲೆಲ್ಲ ನನ್ನ ಶತ್ರುಗಳು ಪಕ್ಕನೆ ಪಾಲಾಯನ ಮಾಡುವರು. ಹಲ್ಲೆಲೂಯಾ. ನಾವು ಮೊರೆ ಇಡಬೇಕು ಅಂತಂದ್ರೆ ಯೇಸು ಸ್ವಾಮಿ ಜ್ಞಾನೋಕ್ತಿಗಳಂತ ರೀತಿಯಲ್ಲಿ ಆತನ ಎಲ್ಲಾ ನಡವಳಿಕೆಯಲ್ಲಿ ನಾವು ಸರಿಯಾಗಿ ಕಾಣ್ಕೊಬೇಕು. ಹಲ್ಲೆಲೂಯಾ. ದೇವರಿಗೆ ಮೆಚ್ಚುಗೆ ಆಗಂತ ಮಕ್ಕಳಾಗಿ ನಾವು ಕಾಣ್ಬೇಕು. ಆವಾಗಲೇ ಆತನ ನಡವಳಿಕೆಗಳು, ನಮ್ಮ ನಡವಳಿಕೆಗಳಲ್ಲಿ ಆತನಿಗೆ ಮೆಚ್ಚುಗೆ ಆಗ್ಬೇಕು. ಆವಾಗಲೇ ದೇವರು ನಮ್ಮ ಸಂಗಡ ಇದ್ದಾನೆ ಅನ್ನೋದು ನಿಶ್ಚಯ ಆಗುತ್ತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. 11 ಓದೋಣ. 12 ಓದಿ. ದೇವರೇ ನಾನು ಜೀವದಿಂದ ಬೆಳಕಿನಲ್ಲಿದ್ದು ನನಗೆ ನಡೆದುಕೊಳ್ಳಬೇಕೆಂಬುದು ನೀನು ನನ್ನ ಪ್ರಾಣವನ್ನು ಮರಣಕ್ಕೆ ತಪ್ಪಿಸಿ ನನ್ನ ಪಾದಗಳನ್ನು ಎಡವದಂತೆ ಕಾದಿದ್ದಿ. ಇನ್ನೊಂದ್ಸರಿ ಓದಿ ಆ ವಾಕ್ಯನ. ದೇವರೇ ನಾನು ಜೀವದಿಂದ ಬೆಳಕಿನಲ್ಲಿದ್ದು ಜೀವದ ಬೆಳಕಿನಲ್ಲಿ ಇದ್ದು ನಿನಗೆ ನಡೆದುಕೊಳ್ಳಬೇಕೆಂದು ನೀನು ನನ್ನ ಪ್ರಾಣವನ್ನು ಮರಣಕ್ಕೆ ತಪ್ಪಿಸಿ ನನ್ನ ಪಾದಗಳನ್ನು ಎಡವದಂತೆ ಕಾದಿದ್ದಿ. ಆಮೆನ್. ಹಲ್ಲೆಲೂಯಾ. ಇಲ್ಲಿ ನೋಡಿ, ಜೀವದ ಬೆಳಕು ದೇವರ ಕಡೆಯಿಂದ ನಾವು ತಗೊಂಡ್ಮೇಲೆ ನಾವು ಏನ್ ಮಾಡ್ಬೇಕಂತೆ? ಆ ಬೆಳಕಿನಲ್ಲಿ ನಾವು ಬಾಳ್ಬೇಕಂತೆ. ಹಲ್ಲೆಲೂಯಾ. ಜೀವನದ ಬೆಳಕು ನಮ್ಗೆ ಕೊಟ್ಟಾಗ ಆ ಬೆಳಕನ್ನು ನಾವು ಕಾಯಬೇಕು. 13 ಓದಿ. ನಿನಗೆ ಹೊತ್ತ ಅರಿಕೆಗಳನ್ನು ಸಲ್ಲಿಸುವೆನು, ಕೃತಜ್ಞತೆಗಳನ್ನು ಸಮರ್ಪಿಸುವೆನು. ಆಮೆನ್. ಹಲ್ಲೆಲೂಯಾ. ಇಲ್ಲಿ ಚೆನ್ನಾಗಿ ಗಮನ ಇಟ್ಕೊಳ್ಳಿ. ನೀವು ದೇವರ ಹತ್ರ ಏನ್ ನೀವು ಅರಿಕೆಗಳನ್ನು ಮಾಡ್ಕೊಂಡಿದ್ದೀರಿ ಅದನ್ನೆಲ್ಲ ಸಲ್ಲಿಸಬೇಕು. ಅವಾಗ ಜೀವದ ಬೆಳಕು, ಆತನ ಬೆಳಕನ್ನು ನಾವು ಬಾಳಕ್ಕೆ ಸಾಧ್ಯವಾಗಿದೆ. ಹಲ್ಲೆಲೂಯಾ. ಅದು ನಾವೇನು ಅರಿಕೆಗಳು ಇಟ್ಕೊಂಡಿದ್ದೀರೋ ಆ ಅರಿಕೆಗಳನ್ನ ಸಲ್ಲಿಸಬೇಕು. ಹಲ್ಲೆಲೂಯಾ. ನಾನು ನೆಕ್ಸ್ಟ್ ವಾರದಲ್ಲಿ ಒಂದು 5 ದಿನ ಫಾಸ್ಟಿಂಗ್ ತಗೊಂತೀನಿ, ನಾನು ನೆಕ್ಸ್ಟ್ ವಾರದಲ್ಲಿ ಒಂದು 2 ದಿನ ಫಾಸ್ಟಿಂಗ್ ತಗೊಂತೀನಿ, ನಾನು ನೆಕ್ಸ್ಟ್ ವಾರದಲ್ಲಿ ಏನಾದ್ರೂ ದೇವರಿಗೋಸ್ಕರ ಮಾಡ್ತೀನಿ ಅಂತ ನೀವು ಅರಿಕೆಗಳು ಏನಿದೆಯೋ, ಉಪವಾಸ ಪ್ರಾರ್ಥನೆ ಮಾಡ್ತೀನಿ, ಸೇವೆ ಮಾಡ್ತೀನಿ, ಇನ್ನೊಬ್ರಿಗೆ ಸ್ವಾರ್ಥ ಸಾರ್ತೀನಿ ಅಂತ ಏನ್ ಅರಿಕೆಗಳಿದೆಯೋ ಅದನ್ನ ನೀವು ಸಲ್ಲಿಸ್ಬೇಕು. ಹಲ್ಲೆಲೂಯಾ. ನೀವು ಅರಿಕೆಗಳೇ ಸಲ್ಲಿಸ. ಅಯ್ಯೋ ಅವತ್ತೊಂದ್ಸಲ ಅನ್ಕೊಂಡಿದೆ, ಯಾರಿಗೋ ಹೋಗಿ 4 ಜನಕ್ಕೆ ಊಟ ಕೊಡ್ತೀನಿ ಅಂತ. ಅಯ್ಯೋ ಅವತ್ತು ಅನ್ಕೊಂಡಿದೆ, ಯಾರಿಗೋ 4 ಜೊತೆ ಬಟ್ಟೆ ಕೊಡ್ತೀನಿ ಅಂದ್ಬಿಟ್ಟು. ಅಯ್ಯೋ ಅವತ್ತು ಅನ್ಕೊಂಡಿದೆ, ಚರ್ಚಲ್ಲಿ ಊಟ ಮಾಡ್ತೀನಿ ಅಂದ್ಬಿಟ್ಟು. ಅಯ್ಯೋ ಅವತ್ತು ಅನ್ಕೊಂಡಿದೆ, ದೇವರಿಗೆ ಉಪವಾಸ ಇದ್ದ ಪ್ರಾರ್ಥನೆ ಮಾಡ್ತೀನಿ ಅಂತ. ಯಾವ್ದು ನೀವು ಕಾರ್ಯಗಳು ಅನ್ಕೊಂಡು ಯಾವ್ದು ಮಾಡ್ಲಿಲ್ಲೋ ನಿಮ್ಮ ದರಿದ್ರಗಳು ಕೂಡ ಹಾಗೆ ಇರುತ್ತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀವು ಕೊಟ್ಟಂತ, ನೀವು ಅರಿಕೆ ಮಾಡಿದ ಪ್ರಕಾರ ನೀವು ಅರಿಕೆಗಳನ್ನ ಸಲ್ಲಿಸಬೇಕು ದೇವರಿಗೆ. ಹಲ್ಲೆಲೂಯಾ. ಆವಾಗ ದೇವರು ನಮ್ಗೆ ಇಲ್ಲಿ 12ನೇ ವಾಕ್ಯದಲ್ಲಿ ಹೇಳ್ತಾರಲ್ಲ, ಜೀವದ ಬೆಳಕಿನಲ್ಲಿ ನಾವು ಬಾಳಕ್ಕೆ ಸಾಧ್ಯವಾಗುತ್ತೆ. ಹಲ್ಲೆಲೂಯಾ. ಆ ಬೆಳಕು ನಮ್ಮಲ್ಲಿ ಇಟ್ಟಿದ್ದರಿಂದ ದೇವರಿಗೆ ಕೃತಜ್ಞತೆ ಪ್ರಾರ್ಥನೆ ಸಲ್ಲಿಸಬೇಕು. ಹಲ್ಲೆಲೂಯಾ. ಆ ಬೆಳಕಲ್ಲಿ ಇರೋದಕ್ಕೆ ಸಾಧ್ಯ, ನಾವು ಇರೋದಕ್ಕೆ ಸಾಧ್ಯ ದೇವರಿಂದ ಮಾತ್ರ. ಹಲ್ಲೆಲೂಯಾ. ಆ ಬೆಳಕು, ನಾನು ಕತ್ತಲಲ್ಲಿದ್ದೆ, ನನ್ನ ಜೀವನ ತುಂಬಾ ಕತ್ತಲಾಗಿತ್ತು, ನಾನು ಯಾರಿಗೂ ಬೇಡದೆ ಆಗಿದೆ, ನನಗೊಂದು ಬೆಳಕಾಗಿ ದೇವರು ಕೊಟ್ಟಾಗ ಆ ಬೆಳಕಿಗೆ ಕಾರಣರಾದವ್ರನ್ನ ಯಾವಾಗ್ಲೂ ನಾವು ಕೃತಜ್ಞತೆ ಸಲ್ಲಿಸಬೇಕು. ಹಲ್ಲೆಲೂಯಾ. ಅವಾಗ ದೇವರು ನಮಗೆ ಕಾರ್ಯ ಮಾಡಕ್ಕೆ ಸಾಧ್ಯ. ಹಲ್ಲೆಲೂಯಾ. ಯಾಕಂತಂದ್ರೆ ಇವತ್ತು ಲೋಕದಲ್ಲಿ ನಾನಾ ರೀತಿ ಜನಗಳು ಸಾಯ್ತಾ ಇದಾರೆ. ಅದಕ್ಕೆಲ್ಲ ಕಾರಣ ಯಾರು ಕಾರಣರು? ನಾವೇ ಕಾರಣರಾಗ್ತೀರಿ. ಹಲ್ಲೆಲೂಯಾ. ನಾವೇ ಕಾರಣರಾಗ್ತೀರಿ. ಯಾಕಂದ್ರೆ ಪ್ರಾರ್ಥನೆ ಮಾಡೋದಕ್ಕೆ ಜನಗಳ ಆಳುಗಳು ಕಡಿಮೆ ಆಗಿದ್ದಾರೆ. ಹಲ್ಲೆಲೂಯಾ. ಇಷ್ಟು ಬಿಸಿಲು, ಇಷ್ಟು ಉರಿಯ ಬಿಸಿಲಲ್ಲಿ ನಮ್ಗೆ ಮನೇಲಿ ಇರಕ್ಕಾಗ್ತಾ ಇಲ್ಲ. ಹಲ್ಲೆಲೂಯಾ. ನೋಡಿ, ಸಿಟಿ ಒಳಗಡೆ ಹಾಸ್ಪಿಟಲ್ ನೋಡಿದ್ರೆ ಬೆಳಗ್ಗೆ ನ್ಯೂಸ್ ನೋಡಿದ್ರ, ಯಾರು ಅಡ್ಮಿಟ್ ಆಗ್ತಾರೋ ಅವ್ರ ಮನೆಯಿಂದನೇ ಫ್ಯಾನ್ ತಗೊಂಡ್ಬೇಕಂತೆ. ಏನ್ ಮಾಡ್ಬೇಕು? ಮನೆಯಿಂದನೇ ಫ್ಯಾನ್ ತಗೊಂಡ್ಬೇಕಂತೆ. ಹಾಸ್ಪಿಟಲ್ ಫ್ಯಾನು, AC ಯಾವ ವರ್ಕ್ ಆಗ್ತಾ ಇಲ್ಲ, ಸಾಕಾಗ್ತಾ ಇಲ್ಲ ಪೇಷಂಟ್ಗಳಿಗೆ. ಮನೆಯಿಂದನೇ ಫ್ಯಾನ್ ತಗೊಂಡ್ಬೇಕಂತೆ. ಹಲ್ಲೆಲೂಯಾ. ಮನೆಯಲ್ಲಿ ಫ್ಯಾನ್ ತಗೊಂಡ್ರೆ ಮಾತ್ರ ಆ ಹಾಸ್ಪಿಟಲ್ ವೇಕೆನ್ಸಿ ಅಂತೆ ಅಡ್ಮಿಟ್ ಆಗೋದಕ್ಕೆ. ಈ ರೀತಿ ಕಠಿಣವಾದಂತ ಲೋಕದಲ್ಲಿ
ಕಠಿಣವಾದ ಶಿಕ್ಷೆ ಲೋಕದಲ್ಲಿ ಕಾಲ ಬರ್ತಾ ಇದೆ. ಅಲೆಲಿಯ ಫ್ಯಾನ್ ತಗೊಂಡೋಗಿ ಪೇಷಂಟ್ ಅಡ್ಮಿಟ್ ಆಗ್ಬೇಕು, ಬಾಣಂತಿಗಳು ಪ್ರೆಗ್ನೆಂಟ್ ಡೆಲಿವರಿ ಆಗಿರಲಿಲ್ಲ, ಅವ್ರ ಕತೆಗಳು ಬೋರಿಂಗು ವಿಟರಿ ಮನೆ ಹೆಸರೆಲ್ಲ ತುಂಬಾ ವೇದನೆ ಆಗಿದೆ. ಹಲೆಲಿಯ ಅವರಿಗೆಲ್ಲ ನಾವು ಪ್ರಾರ್ಥನೆ ಮಾಡೋರಾಗಿರ್ಬೇಕು. ಹಲೆಲಿಯ ಪ್ರಾರ್ಥನೆ ಮಾಡೋ ವೀರರಾದ್ರೆ ದೇವರು ನಮಗೆ ಒಂದು ದಾರಿ ತೋರಿಸೋದಕ್ಕೆ ಸಾಧ್ಯ. ಹಲೆಲಿಯ ನಮ್ಮ ಹೃದಯದಲ್ಲಿ ಡೆಫಿನೆಟ್ ಆಗಿ ಇದಾರೆ, ದೇವರು ನನ್ನಲ್ಲಿ ಇದಾರೆ ಅನ್ನೋದಕ್ಕೆ ಕಾರಣ ಏನು ಗೊತ್ತಾ? ನಾವು ಅದೆಲ್ಲ ಪ್ರಾರ್ಥನೆ ಮಾಡೋರಾಗ್ಬೇಕು. ಹಲೆಲಿಯ ಶಿವಜನರ ಪ್ರಶ್ನಪತ್ರ ಒಂದು ಕಾಂಪೌಂಡ್ ಇದ್ದು 12 ಜನ ಸುತ್ತೋಗಿದ್ದಾರೆ. ಹಲೆಲಿಯ ನಿನ್ನೆಲ್ಲ ಮೊನ್ನೆ 3 ದಿನಕ್ಕೆ ಮುಂಚೆ. ಹಲೆಲಿಯ ಅವ್ರ ಕುಟುಂಬಗಳಿಗೆಲ್ಲ ನಾವು ಪ್ರಾರ್ಥನೆ ಮಾಡೋದಂತ ಮಕ್ಕಳಾಗಿ ನಾವು ಮಾಡಬೇಕು. ಅವಾಗ ದೇವರು ನಮಗೆ ದಾರಿ ತೋರಿಸಕ್ಕೆ ಸಾಧ್ಯ. ಹಲೆಲಿಯ ನಡೆದಾಗಿ ಇದು 13 ವಾಕ್ಯ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಿನಗೆ ಹೊತ್ತ ಆರಿಕೆಗಳನ್ನು ಸಲ್ಲಿಸುವೆನು, ಕೃತಜ್ಞತೆಗಳನ್ನು ಸಮರ್ಪಿಸುವೆನು. ಅಷ್ಟೇನಾ? ಹಲೆಲಿಯ ಅರ್ಥ ಆಯ್ತಾ? ದೇವರ ವಾಕ್ಯನ ಕೊಟ್ಟ ಆರಿಕೆಗಳನ್ನು ಸಲ್ಲಿಸಬೇಕು, ಕೃತಜ್ಞತೆಗಳನ್ನು ಸಮರ್ಪಣೆ ಮಾಡಬೇಕು. ಹಲೆಲಿಯ ನಾವು ಕೃತಜ್ಞತೆ ಸಮರ್ಪಣೆ ಮಾಡದೇ ನಾವು ಕೊಟ್ಟಂತ ಆರ್ಕೆಗೆ ಒಂದು ಭಾಗವಾಗಿ ನಮಗೆ ಬದಲಾಗುತ್ತೆ ನಮ್ಮ ಜೀವಿತದಲ್ಲಿ. ಹಲೆಲಿಯ ಅರ್ಥ ನೇರ ಮಾಡ್ಕೊಳ್ಳಕ್ಕೆ ಪ್ರಾರ್ಥನೆ ಮಾಡೋಣ. ನಿನ್ನ ಜೀವವನ್ನು ನಾಶನದಿಂದ ತಪ್ಪಿಸುವೆನು, ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಿನ್ನನ್ನು ಶೃಂಗರಿಸುವವನು ಆಗಿದ್ದಾನೆ. ದೇವರು ನೋಡಿ ಈ ತಿಂಗಳು ನಮ್ಗೆ ಈ ವಾಗ್ದಾನ ಕೊಟ್ಟಿದ್ದಾರೆ. ಹಲೆಲಿಯ ಜೀವಮಾನ ಒಂದು ನನ್ನ ಜೀವವನ್ನು ನಾಶನದಿಂದ ತಪ್ಪಿಸಿ ಪ್ರೀತಿ ಕೃಪೆಗಳಿಂದ ನಮ್ಮನ್ನ ಸಿಂಗರಿಸುವಂತೆ. ಹಲೆಲಿಯ ನಮ್ಮನ್ನ ಜೀವ ತೆಗಿಬೇಕು ಅಂತ ಲೋಕದಲ್ಲಿ ಎಷ್ಟೋ ನಾನಾ ರೀತಿಯಲ್ಲಿ ಸಮಸ್ಯೆಗಳು ಎಲ್ಲ ಉಂಟಾಗಿದೆ. ಹಲೆಲಿಯ ಆದ್ರೆ ದೇವರ ಪ್ರೀತಿ ಕೃಪೆಗಳಿಂದ ನಮ್ಮ ಜೀವನ ದೇವರು ನಮ್ಮನ್ನ ಕಾಪಾಡುವಂತದ್ದಾಗಿದ್ದಾರೆ. ಹಲೆಲಿಯ ಪ್ರೀತಿ ಕೃಪೆಗಳಿಂದ ನಮ್ಮನ್ನು ಸಿಂಗರಿಸ್ತಾರಂತೆ ದೇವರು. ಹಲೆಲಿಯ ಏನ್ ಮಾಡ್ತಾರೆ? ನಮ್ಮನ್ನ ಶೃಂಗರಿಸ್ತಾರಂತೆ. ಹಲೆಲಿಯ ಆ ಪ್ರೀತಿ ಕೃಪೆ ಕರ್ತನಾದ ಯೇಸು ಕ್ರಿಸ್ತನ ಮಾತ್ರನೇ ಇರೋದಕ್ಕೆ ಸಾಧ್ಯ. ಹಲೆಲಿಯ ಬೇರೆ ಎಲ್ಲಿ ಕೂಡ ಲೋಕದಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಹಲೆಲಿಯ ಇವತ್ತು ನೋಡ್ಬೇಕಾದ್ರೆ ಮೊನ್ನೆ ಯಾರೋ ಒಂದು ಇನ್ಸಿಡೆಂಟ್ ಆಗಿ ಏನೋ ಕಾರ್ಯಗಳೆಲ್ಲ ನಡೆದು ಲೋಕದಲ್ಲಿ ನಾನಾ ರೀತಿ ಕಾರ್ಯಗಳು ನಡೀತಾ ಇರ್ತವೆ. ಹಲೆಲಿಯ ಅಳಿದು ಹೋಗಂತ ಕಾರ್ಯಗಳು ಬೇಗ ಕೈ ಸಿಗ್ತದೆ. ಹಲೆಲಿಯ ಅಳಿದು ಹೋಗಂತ ಕಾರ್ಯಗಳು ಬೇಗ ಕೈ ಸಿಗೋದಿಲ್ಲ. ಹಲೆಲಿಯ ನಾವು ಅದಕ್ಕೆ ಕಾದಿ ವೇಟ್ ಮಾಡ್ಬೇಕು. ಪ್ರೀತಿ ಕೃಪೆಗಳು ನಮ್ಗೆ ಬೇಕು ಅಂತಂದ್ರೆ ದೇವರನ್ನ ಬೆಂಕಿಯಾಗಿ ನಾವು ಇಟ್ಕೊಬೇಕು. ಹಲೆಲಿಯ 4 ತಿಂಗಳ ಕಾಲದಿಂದ ನಮ್ಮ ದೇವರು ಎಡಕ್ಕೂ ಬಲಕ್ಕೂ ಬಿಡದಾಗೆ ನಮ್ಮನ್ನ ಕಾಪಾಡ್ಕೊಂಡ್ ಬಂದಿದ್ದಾರೆ. ಹಲೆಲಿಯ ಈ 5ನೇ ತಿಂಗಳಲ್ಲಿ ಆತನ ಜೀವ ಓದಿಯ ವಾಕ್ಯನ ನಿನ್ನ ಜೀವವನ್ನು ನಾಶನದಿಂದ ತಪ್ಪಿಸುವೆನು, ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಿನ್ನನ್ನು ಶೃಂಗಾರಿಸುವನು. ಇಲ್ಲಿ ನೋಡಿ ದೇವರ ವಾಗ್ದಾನ ಹೇಳ್ತದೆ, ಈ 4 ತಿಂಗಳು ನಮ್ಮನ್ನ ಕಂಪ್ಲೀಟ್ ಆಗಿ ದೇವರನ್ನ ಕಾಪಾಡ್ಕೊಂಡ್ ಬಂದಿದ್ದಾರೆ. ಕಾಪಾಡ್ಕೊಂಡ್ ಬಂದು ನನ್ನ ಜೀವನವನ್ನು ನಾಶನಗುಂಡಿಯಿಂದ ತಪ್ಪಿಸಿ ಪ್ರೀತಿ ಕೃಪೆಗಳಿಂದ ಆತನ ಕಿರೀಟವನಿಂದ ನಮ್ಗೆ ಸಿಂಗರಿಸ್ತಾರಂತೆ. ಹಲೆಲಿಯ 5ನೇ ತಿಂಗಳಲ್ಲಿ ನಮ್ಗೆ ದೇವರು ಯಾಕೆ ನಮ್ಗೆ ಈ ರೀತಿ ಪ್ರಾಮಿಸ್ ಮಾಡ್ಬೇಕು ಅಂತಂದ್ರೆ ದೇವರಿಗೆ ಗೊತ್ತು ಮಕ್ಕಳಿಗೆ ಏನೋ ಅಧಿಕ ಅವಶ್ಯಕತೆ ಇದೆ ಅಂತ. ಹಲೆಲಿಯ ಒಂದು ತಂದೆಗೆ ಮಾತ್ರ ಗೊತ್ತಿರುತ್ತೆ ಆತನ ಮಗನಿಗೆ ಏನು ಬೇಕಾಗಿದೆ, ಆತನ ಮಗಳಿಗೆ ಏನ್ ಬೇಕಾಗಿರುತ್ತೆ ಅಂತ. ಹಲೆಲಿಯ ಅದೇ ರೀತಿಯಿಂದ ದೇವರು ಕೂಡ ನಮ್ಮನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಹಲೆಲಿಯ ನಮ್ಮನ್ನ ಅರ್ಥಕೊಂಡಿದ್ದಾರೆ, ಆದ್ರೆ ನಾವಿನ್ನು ದೇವರನ್ನ ಅರ್ಥಕೊಂಡ ಮಕ್ಕಳಾಗಿ ನಾವಿನ್ನೂ ಆಗ್ಲಿಲ್ಲ. ಹಲೆಲಿಯ ಆತನ ಪ್ರೀತಿ ಕೃಪೆಗಳಿಂದ ನಮ್ಮನ್ನ ಸಿಂಗರಿಸ್ತಾರಂತೆ. ಹಲೆಲಿಯ ಆ ಕಿರೀಟ ನಮ್ಗೆ ಬೇಕು ಅಂತಂದ್ರೆ ದೇವರ ಸಂಗಡ ಯಾವಾಗಲೂ ನಾವು ಇರೋದಕ್ಕೆ ಪ್ರಯತ್ನ ಪಡಬೇಕು. ಹಲೆಲಿಯ ದೇವರ ಕಾರ್ಯನ ಯಾವತ್ತೂ ನಾವು ಮುಂದೆ ಇಟ್ಟು ಹೋಗೋದಕ್ಕೆ ನಾವು ಪ್ರಯತ್ನ ಪಡಬೇಕು. ಹಲೆಲಿಯ ಆವಾಗ ಮಾತ್ರನೇ ಆತನ ಪ್ರೀತಿ ಕೃಪೆಗಳು ನಾವು ಹೊಂದ್ಕೊಳಕ್ಕೆ ಸಾಧ್ಯ. ಹಲೆಲಿಯ ನಮ್ಮ ಜೀವನವನ್ನು ನಾಶನ ಗುಂಡಿಯಿಂದ ತಪ್ಪಿಸೋದಕ್ಕೆ ಆತನಿಂದ ಮಾತ್ರ ಸಾಧ್ಯ. ಹಲೆಲಿಯ ಕಳೆದ 4 ತಿಂಗಳಿಂದ ಎಷ್ಟು ಹೋರಾಟಗಳು, ಎಷ್ಟು ಅವಮಾನಗಳು, ಎಷ್ಟು ಹಿಂಸೆಗಳು, ಎಷ್ಟು ಮರಣಗಳು ಲೋಕದಲ್ಲಿ. ಹಲೆಲಿಯ ಬಿಸಿಲಿಗೆ ಅನೇಕ ಮಕ್ಕಳು ಸಾಯ್ತಾ ಇದ್ದಾರೆ. ಈ ರೀತಿ ಲೋಕದಲ್ಲಿ ಇಷ್ಟು ಹಿಂಸೆಗಳಿದೆ. ಆ ಹಿಂಸೆಗಳ ಮಧ್ಯದಲ್ಲಿ ಸಹ ದೇವರು ನಮ್ಮನ್ನ ಇಲ್ಲಿ 5ನೇ ತಿಂಗಳು ನೋಡೋದಕ್ಕೆ ನಮಗೆ ಕೃಪೆ ಕೊಟ್ಟಿದ್ದಾರೆ. ಹಲೆಲಿಯ ದೇವರು ಈ ತಿಂಗಳು ವಾಗ್ದಾನ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲರೂ ವಾಗ್ದಾನ ಅರ್ಥ ಆದರೂ ಒಪ್ಪಿಸ್ಕೊಟ್ಟು ಪ್ರಾರ್ಥನೆ ಮಾಡಿ.